ಅಡಿಕೆ ಜೊತೆಗೆ ನಾವು ಬೇರೆ ಬೆಳೆಗಳನ್ನು ಕೂಡ ಪ್ರಯೋಗ ಮಾಡುವಂಥ, ಬೇರೆ ಬೆಳೆಗಳನ್ನು ಕೂಡ ಬೆಳೆಸುವಂಥ ಒಂದು ದೊಡ್ಡ ಗುಣವನ್ನು, ದೊಡ್ಡ ಮಾನಸಿಕತೆಯನ್ನು ಬೆಳೆಸಬೇಕು. ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲಿ ನಾನೊಂದು ಖಾಲಿ ಅಡಿಕೆ ತೋಟದಲ್ಲಿದ್ದೇನೆ. ಖಾಲಿ ಅಡಿಕೆ ತೋಟ ಅಂತ ಹೇಳಿದರೆ ಕೆಲವರಿಗೆ ಆಶ್ಚರ್ಯ ಆದಿತ್ತು, ಏನು ಖಾಲಿ ಅಡಿಕೆ ತೋಟ, ಇಲ್ಲಿ ಅಡಿಕೆ ಗಿಡಗಳೆಲ್ಲ ಕಾಣ್ತದೆ, ಇದರಲ್ಲಿ ಇಳುವರಿ ಇಲ್ವಾ ಅಂತ. ಇಳುವರಿಯ ಪ್ರಶ್ನೆ ಅಲ್ಲ ಸ್ನೇಹಿತರೆ, ಈ ವಿಡಿಯೋ ತುಂಬ ಮಹತ್ವಪೂರ್ಣದ್ದು ಮತ್ತು ತುಂಬ ಮಾಹಿತಿ ಉಳ್ಳದ್ದು ಅಂತ ಹೇಳ್ಬೋದು. ಹಾಗಾಗಿ ಪೂರ್ತಿ ವಿಡಿಯೋನು ನೋಡಿ. ವಿಷಯ ಏನಂತ ಹೇಳಿದರೆ, ಖಾಲಿ ಅಡಿಕೆ ತೋಟ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ನೋಡಿ ಇಲ್ಲಿ ಬೇಕಾದಷ್ಟು ಖಾಲಿ ಜಾಗ ಇದೆ ನೋಡಿ ಅಲ್ವಾ. ಅದಕ್ಕಾಗಿ ನಾನು ಹೇಳಿದ್ದು ಇದು ಖಾಲಿ ತೋಟ ಅಂತ. ಒಂದು ತೋಟ ಅಂತ ಹೇಳಿದ ಮೇಲೆ ಸ್ನೇಹಿತರೆ, ವಿವಿಧ ರೀತಿಯ ಗಿಡಗಳು ಮತ್ತು ಕೃಷಿಗಳು ಬೇಕೇ ಬೇಕು ಅಲ್ವಾ. ಈಗ ಹೆಚ್ಚಿನ ಎಲ್ಲ ಕಡೆಯಲ್ಲೂ ಹೇಳ್ತಾ ಇರೋದು ಒಂದೇ ಮಾತು, ಏನಂತ ಹೇಳಿದರೆ ಅಡಿಕೆಗೆ ಆ ರೋಗ ಇದೆ, ಈ ರೋಗ ಇದೆ, ಅಡಿಕೆ ಕೃಷಿ ನಷ್ಟ ಆಗ್ತಾಯಿದೆ, ಹಾಗೆ ಹೀಗೆ ಅಂತ. ಇನ್ನೊಂದು ದೊಡ್ಡ ಒಂದು ಸಮಸ್ಯೆ ಇದೆ ಸ್ನೇಹಿತರೆ, ಭವಿಷ್ಯಕ್ಕೆ ಹೇಳ್ಬಹುದಾಗಿ ಗೊತ್ತಿಲ್ಲ, ಅಡಿಕೆಯನ್ನು ನಿಷೇಧ ಕೂಡ ಆಗ್ಬೋದು ಅಂತ. ಆದರೆ ಅಡಿಕೆ ನಿಷೇಧ ಆಗುವುದು ಬಿಡ್ತದೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಅಡಿಕೆಯನ್ನು ಉಪಯೋಗಿಸಿಕೊಂಡು ಮಾಡುವ ಉತ್ಪನ್ನ ಇದೆ ನೋಡಿ, ಗುಡ್ಕ, ಪಾನ್ ಮಸಾಲ ಹೀಗೆಲ್ಲ, ಅದು ಯಾವುದು ಕೂಡ ಆರೋಗ್ಯಕ್ಕೆ ಅಷ್ಟೊಂದು ಉತ್ತಮವಾದಂಥ ಉತ್ಪನ್ನ ಅಲ್ಲವೇ ಅಲ್ಲ. ಹಾಗಾಗಿ ಇಲ್ಲಿ ಅಡಿಕೆ ಕೃಷಿ ಎಷ್ಟೇ ಒಳ್ಳೆಯದಾಗಿದ್ದರೂ, ಎಷ್ಟೇ ಆರೋಗ್ಯಕ್ಕೆ ಅನುಕೂಲ ಇದ್ದರೂ ಕೂಡ ಅದರಿಂದ ಮಾಡುವ ಉತ್ಪನ್ನ ಇದೆಯಲ್ಲ, ಅದು ನಮ್ಮ ಆರೋಗ್ಯಕ್ಕೆ ಉತ್ತಮವಾದುದು ಅಲ್ಲವೇ ಅಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಅಡಿಕೆ ಕೃಷಿಕರಿಗೆ ಇದೇ ಒಂದು ದೊಡ್ಡ ಸಮಸ್ಯೆ ಆಗಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಸ್ನೇಹಿತರೆ. ನಾವು ಈಗಲೇ ಎಚ್ಚೆತ್ತುಕೊಂಡ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ಸಮಸ್ಯೆಗಳು ಅಥವಾ ಸಂಕಟಗಳನ್ನು ನಿವಾರಿಸ್ಕೊಳ್ಬೋದು. ಹೇಗೆ ಅಂತ ಹೇಳಿದರೆ, ಎಡೆ ಕೃಷಿ ಮಾಡೋದರ ಮೂಲಕ. ನಮಗೆ ನೋಡಿ ಅಡಿಕೆ ತೋಟ ಅಂತ ಹೇಳಿದ ಮೇಲೆ ಬೇಕಾದಷ್ಟು ನೋಡಿ ಇಲ್ಲಿ ಖಾಲಿ ಜಾಗ ಇದೆ. ಒಮ್ಮೆ ಅಡಿಕೆ ಗಿಡಗಳು ತೋರಾದ ಮೇಲೆ ಅದು ಮತ್ತೆ ದಪ್ಪ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಎಷ್ಟು ಖಾಲಿ ಜಾಗ ಇದೆ ಅದೆಲ್ಲ ನಮಗೆ ಮುಕ್ತವಾಗಿರುವಂಥದ್ದು. ಈಗ ನಾವೇನು ಮಾಡಬೇಕು, ಕೃಷಿಯಲ್ಲಿ ಎರಡು ವಿಷಯ ಸ್ನೇಹಿತರೆ. ಒಂದು ಬಿಸಿಲನ್ನು ಕೇಳಿಕೊಂಡು ಬದುಕುವಂಥ ಕೃಷಿ, ಇನ್ನೊಂದು ನೆರಳನ್ನು ಕೇಳಿಕೊಳ್ಳುವ ಕೃಷಿ, ಅಂದರೆ ನೆರಳಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಬರುವಂಥ ಕೃಷಿ. ಈ ಅಡಿಕೆ ಅಂತ ಹೇಳುವುದು ಬಿಸಿಲಲ್ಲಿ ಬೆಳೆಯುವಂಥ ಒಂದು ಕೃಷಿ, 100% ಬಿಸಿಲು ಬೇಕೇ ಬೇಕು. ಹಾಗಾಗಿ ಬಿಸಿಲನ್ನು ಕೇಳುವ ಗಿಡ ಅಡಿಕೆ. ಇದರ ಒಳಗಡೆ ನಾವು ಪುನಃ ಕೆಲವರೇನು ಮಾಡ್ತಾರೆ, ಇಲ್ಲಿ ಖಾಲಿ ಜಾಗ ಇದೆ ಅಂತ ಅಡಿಕೆ ಗಿಡಗಳನ್ನೇ ನಾಟಿ ಮಾಡ್ತಾರೆ. ಮಾಹಿತಿಯ ಕೊರತೆ ಗೊತ್ತಿಲ್ಲ ಸ್ನೇಹಿತರೆ, ಅಂತೂ ಅದೊಂದು ಎಡವಟ್ಟಿನ ವಿಷಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಅಡಿಕೆ ಗಿಡ ಅಡಿಕೆ ತೋಟದ ಒಳಗಡೆ ಅದು ಹಗ್ಗದಾಗಿ ಬೆಳವಣಿಗೆ ಆಗ್ತದೆ ಹೊರತು ಯಾವುದೇ ರೀತಿಯಲ್ಲೂ ನಿಮಗೆ ಇಳುವರಿಯನ್ನು ಕೊಡುವುದಿಲ್ಲ. ಇದಕ್ಕೆ ಉದಾಹರಣೆಗಾಗಿ ನೋಡಿ, ಇಲ್ಲಿ ಒಂದು ಗಿಡ ಇದೆ ನೋಡಿ, ಈ ಅಡಿಕೆ ಗಿಡದ ಪಕ್ಕ ಇಲ್ಲಿ ಒಂದು ಅಡಿಕೆ ಗಿಡ ಬಿದ್ದು ಮೊಳಕೆ ಬಂದಂಥದ್ದು ನೋಡಿ. ಎಷ್ಟು ಎತ್ತರ ಹೋದ್ರೂ ಕೂಡ ಅದರ ಗಂಟುಗಳ ಅಂತರವನ್ನು ಗಮನಿಸಿ. ಈ ಗಿಡದ ಗಂಟನ್ನು ನೋಡಿ, ಇದರದ್ದನ್ನು ನೋಡಿ, ಇದು ಎಷ್ಟು ಚಿಕ್ಕ ಚಿಕ್ಕ ಗಂಟಲ್ಲಿದೆ, ಇದು ಎಷ್ಟು ಉದ್ದ ಆಗಿದೆ ಅಂತ ನೋಡಿ. ಅಂದರೆ ನೆರಳಲ್ಲಿ ಹೀಗೆ ಈ ರೀತಿಯಲ್ಲಿ ಬೆಳೀತದೆ. 3-3.5 ವರ್ಷದ ಗಿಡ ಎಷ್ಟು ಎತ್ತರ ಹೋಗಿದೆ, ಸಾಧಾರಣವಾಗಿ ಹಳೆಯ ಅಡಿಕೆ ಗಿಡದಷ್ಟೇ ಎತ್ತರ ಹೋಗಿದೆ. ಅಂದರೆ ಇದನ್ನು ನೀವು ನೋಡಿ ಕೃಷಿ ಮಾಡಬೇಕು ಸ್ನೇಹಿತರೆ. ನಮ್ಮ ತೋಟದಲ್ಲೇ ನಮಗೆ ಕೆಲವು ಉತ್ತರ ಸಿಗ್ತಾ ಇರ್ತದೆ ಕೃಷಿ ಮಾಡಲಿಕ್ಕೆ. ಅದಿರಲಿ ಸ್ನೇಹಿತರೆ. ಈಗ ಮುಖ್ಯ ವಿಷಯಕ್ಕೆ ಬರುವುದಾದರೆ, ಭವಿಷ್ಯದ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮತ್ತು ನಮ್ಮ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ಉತ್ತಮಗೊಳಿಸಲಿಕ್ಕೆ ನಾವು ಎಡೆ ಕೃಷಿಯನ್ನು ಮಾಡಲೇಬೇಕು. ಮಾಡುವುದಾದರೆ ಯಾವುದು ಮಾಡಬೇಕಂತ ಹೇಳಿದರೆ, ನೆರಳಿನಲ್ಲಿ ಬೆಳೆಯುವಂಥ ಕೃಷಿಗಳು. ಮುಖ್ಯವಾಗಿ ಅಡಿಕೆ ತೋಟದ ಒಳಗಡೆ 50% ನೆರಳಿರ್ತದೆ ಸ್ನೇಹಿತರೆ, ಸಂಪೂರ್ಣ ಬಿಸಿಲು ಇಲ್ಲಿ ಇರುವುದಿಲ್ಲ. ಹಾಗಾಗಿ ಇದರ ಒಳಗಡೆ ನಾವು ಮಾವು, ಚಿಕ್ಕು ಈ ರೀತಿಯ ಗಿಡಗಳನ್ನು ನಾಟಿ ಮಾಡಿದರೆ ಅದರಲ್ಲಿ ನಮಗೆ ಇಳುವರಿ ಬರುವುದಿಲ್ಲ. ಗಿಡಗಳು ಒಳ್ಳೆಯದಾಗ್ತದೆ ಹೊರತು ಕಾಯಿಗಳು ಬಿಡುವುದಿಲ್ಲ. ಕಾಯಿಗಳು ಬರಬೇಕಾದ್ರೆ ನೆರಳಿನಲ್ಲಿಯೇ ಬೆಳೆಯುವಂಥ ಗಿಡಗಳಂತ ಇದೆ, ಅದನ್ನೇ ನಾವು ಹುಡುಕಿ ನಾಟಿ ಮಾಡಿದರೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗ್ತದೆ. ನಾವು ಅಡಿಕೆಗೆ ರೇಟು ಹೆಚ್ಚಾಗಲಿ ಅಥವಾ ಅಡಿಕೆಗೆ ರೇಟು ಕಮ್ಮಿ ಆಗಲಿ ನಮಗೆ ಯಾವುದೇ ತಲೆಬಿಸಿ ಇರುವುದಿಲ್ಲ. ಹಾಗಾಗಿ ನಾನು ಇವತ್ತಿನಿಂದಲೇ ನೀವೊಂದು ನಿರ್ಧಾರ ಮಾಡಿ ಸ್ನೇಹಿತರೆ, ಮುಂದಿನ 5 ವರ್ಷಗಳಲ್ಲಿ ನಮ್ಮ ತೋಟದಲ್ಲಿ ಅಡಿಕೆಯನ್ನು ಬಿಟ್ಟು ನಮಗೆ ಅಷ್ಟೇ ಒಂದು ಆದಾಯ ಬರಬೇಕು. ಹಾಗಾಗಿ ಈ ವಿಡಿಯೋದಲ್ಲಿ ಅದೇ ಮಾಹಿತಿ. ಇವತ್ತಿನಿಂದಲೇ ನೀವು ನಿರ್ಧಾರ ಮಾಡಿ, ಇನ್ನು ಮುಂದಿನ 5 ವರ್ಷಗಳಲ್ಲಿ ನಿಮಗೆ ಅಡಿಕೆ ಕೃಷಿಯನ್ನು ಬಿಟ್ಟು ಒಳಗಡೆ ನಾವು ಅಷ್ಟೇ ಆದಾಯವನ್ನು ಪಡೆಯುವಂಥ ಕೃಷಿಗಳನ್ನು ಮಾಡುವ. ಯಾವುದರಲ್ಲಿ ಮುಖ್ಯವಾಗಿ ಕರಿಮೆಣಸು. ಬನ್ನಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ. ಇಲ್ಲಿ ಅಡಿಕೆ ಗಿಡಗಳಲ್ಲಿ ಕರಿಮೆಣಸನ್ನು ಹಬ್ಬಿಸಿದ್ದಾರೆ ನೋಡಿ, ಕಾಣ್ಬೋದು ನಿಮಗೆ. ಇದರಿಂದ ನಮಗೆ ಆದಾಯ ಅಡಿಕೆದ್ದು ಹೇಗೂ ಇದ್ದೇ ಇರ್ತದೆ, ಆದರೆ ಅದರ ಒಟ್ಟಿಗೆ ನಮಗೆ ಕರಿಮೆಣಸಿನ ಆದಾಯ ಕೂಡ ಬರ್ತದೆ. ಈ ಕರಿಮೆಣಸಿನ ಒಂದು ವಿಷಯ ಏನಂತ ಹೇಳಿದರೆ, ಇದು ಕೂಡ ಉತ್ತಮ ಇಳುವರಿ ಕೊಡಬೇಕಾದ್ರೆ ಬಿಸಿಲು ಬೇಕು ಇದಕ್ಕೆ. ಅಡಿಕೆ ತೋಟದ ಒಳಗಡೆ 50% ಬಿಸಿಲಿದ್ದರೂ ಕೂಡ ಅದರಲ್ಲೂ ಕೂಡ ಚೆನ್ನಾಗಿ ಒಂದು ಕಾಯಿಗಳನ್ನು ಅಥವಾ ಇಳುವರಿಯನ್ನು ಕೊಡ್ತದೆ. ಹಾಗಾಗಿ ನಾವು
ಕರಿಮೆಣಸನ್ನು ಅಡಿಕೆ ತೋಟದ ಒಳಗಡೆ ನಾಟಿ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ನಿರೀಕ್ಷಿಸ್ಬೋದು. ಇದನ್ನು ಯಾವಾಗ ನಾವು ಪ್ರಾರಂಭಿಸಬೇಕಂತ ಹೇಳಿದರೆ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ನೀವು ಒಂದು 100 ಅಡಿಕೆ ಗಿಡಕ್ಕೆ ಪ್ರಾಯೋಗಿಕವಾಗಿ, ಇದಕ್ಕೆ ಜಾಸ್ತಿಯನ್ನು ಹಣ ಇಲ್ಲ ಸ್ನೇಹಿತರೆ. ನರ್ಸರಿಗಳಲ್ಲಿ ಒಂದು 20-30 ರೂಪಾಯಲ್ಲಿ ಒಂದು ಒಳ್ಳೆಯ ಗಿಡ ಸಿಗ್ತದೆ. ನಾವು ಈ ರೀತಿಯಲ್ಲಿ ಅಡಿಕೆ ಗಿಡದ ಬುಡದಲ್ಲಿ ಇಟ್ಟುಬಿಟ್ರೆ ನೋಡಿ ಈ ರೀತಿಯಲ್ಲಿ ಬರ್ತದೆ. ಇನ್ನು ಮುಂದಿನ 5 ವರ್ಷದಲ್ಲಿ ನಾವು ಹಾಗೆ ಲೆಕ್ಕಾಚಾರ ಹಾಕುವ, ಇವತ್ತಿನಿಂದ ನಾಳೆಗೆ ಅಲ್ಲ ಸ್ನೇಹಿತರೆ. ಮುಂದಿನ 5 ವರ್ಷಗಳಲ್ಲಿ ನಮಗೆ ಖಾಲಿ ಅಡಿಕೆ ತೋಟದಲ್ಲಿ ಕೇವಲ ಅಡಿಕೆ ಕೃಷಿಯ ಉತ್ಪನ್ನ ಮಾತ್ರ ಸಿಗುವುದಕ್ಕಿಂತ ಎಷ್ಟು ಕ್ವಿಂಟಾಲ್ ಕರಿಮೆಣಸು ಸಿಗ್ತದೆ ಅಂತ ಹೇಳುವಷ್ಟು ಮಟ್ಟಿಗೆ ನಾವು ಬೆಳೆಯುವ. ಇವತ್ತಿನಿಂದ ನಾವು ಅದನ್ನೊಂದು ನಿರ್ಧಾರ ಮಾಡಿದರೆ, ನೀವು ಹೋಗಿ ನರ್ಸರಿಗೆ ಹೋಗಿ ನಾಟಿ ಮಾಡಿ ಒಂದು 100 ಗಿಡಗಳನ್ನು ನಾಟಿ ಮಾಡಿದರೆ ಖಂಡಿತವಾಗಿ ಬರುವ ವರ್ಷ ಒಂದು 100, ಮುಂದಿನ ವರ್ಷ ಒಂದು 100, ಹೀಗೆ ನಮ್ಮ ಕರಿಮೆಣಸಿನ ಕೃಷಿಯನ್ನು ಹೆಚ್ಚಿಸಿಕೊಂಡು ಹೋಗ್ಬೋದು. ನಮಗೆ ಒಮ್ಮೆಲೆ ಸಾಲ ಸೋಲ ಮಾಡಿ ನಾವು ಕೃಷಿ ಮಾಡಬೇಕಂತ ಇಲ್ಲ ಸ್ನೇಹಿತರೆ. ಇನ್ನು 2ನೇ ಕೃಷಿ ಏನಂತ ಹೇಳಿದರೆ ಜಾಯಿಕಾಯಿಯ ಬಗ್ಗೆ ನಾನು ತುಂಬ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ. ನನ್ನ ತೋಟದಲ್ಲಿ ಇರುವಂಥದ್ದನ್ನು ತುಂಬ ವಿಡಿಯೋ ಮಾಡಿದ್ದೇನೆ. ನೋಡಿ ಈ ಗಿಡದಲ್ಲಿ ಈಗಾಗಲೇ ನನಗೆ 3/4 ವಾಸಿ ಕೊಯ್ಲು ಆಗಿದೆ, ಇನ್ನೂ ಕೂಡ ಕಾಯಿಗಳಿದೆ. ಇದು ನಮ್ಮ ಅಡಿಕೆ ತೋಟದ ಒಳಗಡೆ ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತದೆ. ಅಷ್ಟೇ ಅಲ್ಲದೆ ಒಳ್ಳೆಯ ಆದಾಯವನ್ನು ಕೊಡುವಂಥ ಒಂದು ಗಿಡ ಸ್ನೇಹಿತರೆ. ಗಿಡದ ರೇಟು ತುಂಬ ದುಬಾರಿ ಆದ್ರೂ ಕೂಡ ನಾವು ವರ್ಷಕ್ಕೆ ಒಂದು 20, 50, 100 ಈ ರೀತಿಯ ಹಾಕ್ತಾ ಬಂದರೆ ಮುಂದಿನ 5 ವರ್ಷದ ಒಳಗಡೆ ನೀವು ಕೂಡ ಒಂದು ಜಾಯಿಕಾಯಿ ಕೃಷಿಕರಾಗಿರ್ತೀರಿ. ಜಾಯಿಕಾಯಿ ಇಳುವರಿಯನ್ನು ಕೂಡ ಪಡಿತೀರಿ, ಹೆಚ್ಚುವರಿ ಆದಾಯವನ್ನು ಕೂಡ ಪಡಿತೀರಿ. ಇಲ್ಲಿ ಉದ್ದೇಶ ಯಾಕೆ ಮುಂದಿನ 5 ವರ್ಷ ಹೇಳ್ತೇನೆ ಅಂತ ಹೇಳಿದರೆ, ನಮಗೆ ಏನು ಗಡಿಬಿಡಿಲ್ಲ ಸ್ನೇಹಿತರೆ. ನಮಗೆ ಆದಾಯ ಅಡಿಕೆಯಿಂದ ಬರ್ತಲೇ ಇರ್ತದೆ. ಇಲ್ಲಿ ನಾನು ಹೇಳ್ತಾ ಇರೋದೇನಂತ ಹೇಳಿದರೆ, ಭವಿಷ್ಯದ ಸಮಸ್ಯೆಗಳನ್ನು ನಾವು ಈಗಲೇ ಎದುರಿಸಲಿಕ್ಕೆ ರೆಡಿ ಆಗುವಂಥ ಎಲ್ಲ ಕೃಷಿ ಗಿಡಗಳು ಕೂಡ 3 ವರ್ಷದಲ್ಲಿ ಇಳುವರಿಯನ್ನು ಕೊಡ್ತದೆ. ನೀವು ಕರಿಮೆಣಸನ್ನು ನೆಟ್ಟರೂ 3 ವರ್ಷದಲ್ಲಿ ಇಳುವರಿ ಬರ್ತದೆ, ಜಾಯಿಕಾಯಿ ಗಿಡವನ್ನು ನೆಟ್ಟರೂ ಕೂಡ 3 ವರ್ಷದಲ್ಲಿ ಇಳುವರಿ ಬರ್ತದೆ. ಆದರೆ ನಾವು 5 ವರ್ಷ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಈ ವರ್ಷ ಒಂದು 10, 50, 20, 30, 40 ಹೀಗೆ ನೆಟ್ಟರೆ ಮುಂದಿನ ವರ್ಷದಲ್ಲೂ ಅಷ್ಟು ನೆಟ್ಟರೆ ಮುಂದಿನ 5 ವರ್ಷ ಆಗುವಾಗ ನಿಮಗೆ ಸಾಕಷ್ಟು ಜಾಯಿಕಾಯಿ ಗಿಡಗಳು ನಿಮ್ಮ ತೋಟದಲ್ಲಿ ಇದ್ದರೆ ನಿಮಗೆ ಒಂದು ಒಳ್ಳೆಯ ಆದಾಯವನ್ನು ಪಡಿಬೋದು. ಈಗೆಲ್ಲ ಗಿಡವನ್ನು ನೆಟ್ಟರೆ ನಮ್ಮ ಅಡಿಕೆ ಕೃಷಿ ಹಾಳಾಗ್ತದಂತ ಆಲೋಚನೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಸ್ನೇಹಿತರೆ. ಅದನ್ನು ನಾನು ಪದೇ ಪದೇ ನನ್ನ ಗಿಡಗಳನ್ನು ತೋರಿಸಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ ಇಳುವರಿಯನ್ನು ನೋಡಿ, ಏನು ಕಮ್ಮಿ ಆಗೋದಿಲ್ಲ ನೋಡಿ. ಹಾಗಂತ ಹೇಳಿ ಈಗ ನಾನು ಬೇಕಾದಷ್ಟು ನೆಟ್ಟಿದ್ದೇನೆ ಈಗಲೇ ಅಂತ ಅಲ್ಲ ಸ್ನೇಹಿತರೆ. ನಾನು ಕೂಡ ನಿಮ್ಮೊಟ್ಟಿಗೆ ನೆಡ್ತಾ ಇದ್ದೇನೆ ತೋಟದಲ್ಲಿ. ಅಂದರೆ ಮುಂದಿನ 5 ವರ್ಷದ ಪ್ಲ್ಯಾನ್ ಇದೆ ನನಗೆ ಕೂಡ. ಈ ಮುಂದಿನ 5 ವರ್ಷದಲ್ಲಿ ನಾನು ನನ್ನ ತೋಟದಲ್ಲಿ ಅಡಿಕೆಯ ಮೇಲೆ ಅವಲಂಬಿತನಾಗದೆ, ಅಂದರೆ ಅಡಿಕೆಯಲ್ಲಿ ಇಳುವರಿ ಬರಲಿ ಬಿಡಲಿ, ರೇಟು ಇರಲಿ ಬಿಡಲಿ, ರೋಗ ಬರಲಿ ಹೋಗಲಿ, ನಾನು ಅದರಷ್ಟೇ ನಮ್ಮ ದೈನಂದಿನ ಖರ್ಚು, ನಮಗೆ ಮುಖ್ಯವಾಗಿ ಖರ್ಚು ಏನು ಸ್ನೇಹಿತರೆ, ಊಟದ ಖರ್ಚು, ಬಟ್ಟೆಯ ಖರ್ಚು, ವಾಹನದ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು, ಇಷ್ಟು ಹಣ ನಮಗೆ ಅಡಿಕೆಯನ್ನು ಬಿಟ್ಟು ಬೇರೆ ಕೃಷಿಗಳಿಂದ ಸಿಕ್ಕಿದರೆ ನಮಗೆ ಅಡಿಕೆಯ ಮೇಲಿನ ಒತ್ತಡ ಖಂಡಿತ ಆಗ್ತದೆ ಸ್ನೇಹಿತರೆ. ನಾನು ನೋಡಿದ ಮಟ್ಟಿಗೆ ಎಲ್ಲ ಕೃಷಿಕರಲ್ಲೂ ಅಡಿಕೆ ಮಾತ್ರ ಇದೆ. ಅದರಲ್ಲೂ ಕೂಡ ದೊಡ್ಡ ಕೃಷಿಕರಲ್ಲಿ ಅವರಿಗೆ ಜಾಸ್ತಿ ಸಮಸ್ಯೆ, ದೊಡ್ಡ ಅಡಿಕೆ ಕೃಷಿಕರಿಗೆ. ಯಾಕಂತ ಹೇಳ್ತಾರೆ, ಅವರಿಗೆ ಬೇರೆ ಕೆಲಸ ಮಾಡಲಿಕ್ಕೂ ಗೊತ್ತಿಲ್ಲ. ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ತೋಟದ ಒಳಗಡೆನೇ ಇರ್ತಾರೆ. ಸಣ್ಣ ಕೃಷಿಕರಾದರೆ ಹಾಗಲ್ಲ. ಕೆಲವರು ಊರಿನಲ್ಲೂ ಒಂದು ಏನಾದರೂ ಕೂಲಿ ಕೆಲಸವೋ ಅಥವಾ ಸಣ್ಣ ಅಂಗಡಿಯೋ ಏನೋ ಒಂದು ಇಟ್ಟುಕೊಂಡಿರ್ತಾರೆ. ಅವರಿಗೆ ಅಡಿಕೆ ರೇಟು ಬಂದರೂ ಹೋದರೂ ಅಷ್ಟೊಂದು ಚಿಂತೆ ಇರುವುದಿಲ್ಲ ಸ್ನೇಹಿತರೆ. ದೊಡ್ಡ ಕೃಷಿಕರು ಸೋಲ್ತಾರೆ. ಅವರಿಗೆ ದೊಡ್ಡ ಸಾಲ ಇರ್ತದೆ, ಮುಖ್ಯವಾಗಿ ದೊಡ್ಡ ಮನೆ ಕಟ್ಟಿರ್ತಾರೆ, ದೊಡ್ಡ ಕಾರ್ ತಗೊಂಡಿರ್ತಾರೆ. ಅದಕ್ಕೆ ಪೂರಕವಾಗಿ ನಮ್ಮ MP ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವತ್ತೂ ನಾನು ಹೇಳೋದಿದೆ, ವಿ ಶುಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಒನ್ ಕ್ರಾಪ್. ದಿಸ್ ಅರಕ್ನಟ್ ಈಸ್ ಆರ್ ಮೇಜರ್ ಕ್ರಾಪ್ ಆ್ಯಂಡ್ ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಥಿಂಗ್ ಟು ಟಾಕ್ ಅಬೌಟ್ ಇಟ್ ಆಲ್ಸೋ. ಬಟ್ ಐ ಡೋಂಟ್ ಮಿನ್ಸ್ ಮೈ ವರ್ಡ್ಸ್. ನಾನು ಯಾವತ್ತೂ ಹೇಳೋದಿದೆ, ಅಡಿಕೆ ಜೊತೆಗೆ ನಾವು ಬೇರೆ ಬೆಳೆಗಳನ್ನು ಕೂಡ ಪ್ರಯೋಗ ಮಾಡುವಂಥ, ಬೇರೆ ಬೆಳೆಗಳನ್ನು ಕೂಡ ಬೆಳೆಸುವಂಥ ಒಂದು ದೊಡ್ಡ ಗುಣವನ್ನು, ದೊಡ್ಡ ಮಾನಸಿಕತೆಯನ್ನು ಬೆಳೆಸಬೇಕು. ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಇದನ್ನು ಮಾಡದಿದ್ದರೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇ ಅಡಿಕೆ ನಿಷೇಧ ಆಗ್ತದೆ, ನಾಳೆನೇ ಆಗ್ತದೆ ಅಂತ ಅಲ್ಲ ಸ್ನೇಹಿತರೆ. ಭವಿಷ್ಯಕ್ಕೆ ಇದು ಯಾವುದೇ ರೀತಿಯಲ್ಲೂ ಕೂಡ ಅಡಿಕೆ ಅಂತ ಹೇಳುವುದು ಒಂದು ಆರೋಗ್ಯಕ್ಕೆ ಪೂರಕವಾಗಿ ಹೋಗುವಂಥ ಒಂದು ಉತ್ಪನ್ನಕ್ಕೆ ಹೋಗ್ತಾ ಇಲ್ಲ. ಅದನ್ನು ನಾವು ನೋಡಿಕೊಳ್ಬೇಕು. ಅಡಿಕೆ ಎಷ್ಟೇ ಒಳ್ಳೆಯದಿದ್ರೂ ಕೂಡ ಅಡಿಕೆ ಹೋಗುವಂತಹ ಉತ್ಪನ್ನ ಇದೆಯಲ್ಲ, ಗುಡ್ಕ ಇರ್ಬೋದು, ಪಾನ್ ಮಸಾಲ ಇರ್ಬೋದು, ಇದು ಯಾರಾದರೂ ಒಳ್ಳೆಯದಂತ ಹೇಳ್ತಾರಾ? ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಭವಿಷ್ಯದಲ್ಲಿ ನಮಗೆ ಅಡಿಕೆ ಕೃಷಿಯಿಂದ ಯಾವಾಗ ಸಮಸ್ಯೆ ಬರ್ತದೆ ಅಂತ ಗೊತ್ತಿಲ್ಲದಿದ್ದರೂ ನಾವು ಅದರ ಆಲೋಚನೆಯೇ ಬಿಟ್ಟುಬಿಡುವ. ನಾವು ಈ ರೀತಿ ಎಡೆ ಕೃಷಿ ಮಾಡುವ ಸ್ನೇಹಿತರೆ ಅಷ್ಟೇ. ಕರಿಮೆಣಸಾಯಿತು, ಜಾಯಿಕಾಯಿ ಆಯಿತು. ಇನ್ನು 3ನೇದಕ್ಕೆ ಹೋಗೋದಾದರೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡುವ ಇನ್ನೊಂದು ಕೃಷಿ, ಅತ್ಯುತ್ತಮ ಕೃಷಿ ಸ್ನೇಹಿತರೆ. ಇದನ್ನು ಅತ್ಯುತ್ತಮ ಕೃಷಿ ಅಂತಲೇ ಹೇಳ್ತೇನೆ. ಯಾಕಂತ ಹೇಳಿದರೆ ಇದಕ್ಕೆ ಜಾಸ್ತಿ ಹಣ ಬೇಡ, ಮತ್ತು ಅಡಿಕೆ ತೋಟದ ಒಳಗಡೆ ಅತ್ಯುತ್ತಮವಾಗಿ ಬೆಳೆಯುತ್ತದೆ. ನೋಡಿ ಇಷ್ಟು ಸಣ್ಣ ಗಿಡ, ಇದು ಕೇವಲ 2 ವರ್ಷ ಆದ್ದು ನಾನು ನಾಟಿ ಮಾಡಿ. ಕೊಕ್ಕೋ
ನೋಡಿ 2 ವರ್ಷ ಆಗದಷ್ಟೇ ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ, ಕೊಕ್ಕೋ, ಸಣ್ಣ ಎಳೆಯ ಕೊಕ್ಕುಗಳು ಕಾಣ್ಬೋದು. ಅಂದರೆ ಇನ್ನು ಮುಂದಿನ 5 ವರ್ಷಗಳಲ್ಲಿ ಇದು ಬೆಳವಣಿಗೆ ಆಗಿ ನಮಗೆ ಒಳ್ಳೆಯ ರೀತಿಯ ಕೊಕ್ಕವನ್ನು ಖಂಡಿತ ಕೊಡ್ತದೆ. ಎಲ್ರಿಗೂ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತಲ್ಲ ಸ್ನೇಹಿತರೆ, ಕೆಲವರಿಗೆ ತಿಳುವಳಿಕೆ ಇಲ್ಲ, ಹೇಳುವವರಿಲ್ಲ ಮಾಡಿ ಅಂತ. ಹೆಚ್ಚಿನವರು ಏನು ಹೇಳುವುದು, ತಪ್ಪ ಹೇಳೇ ಕೊಡೋದು. ಅಂದರೆ ಈ ರೀತಿಯ ಗಿಡಗಳನ್ನು ನಾಟಿ ಮಾಡಿದರೆ ಅಡಿಕೆ ಗಿಡದ ಗೊಬ್ಬರವನ್ನು ಹೀರಿಕೊಳ್ತದೆ ಅಂತ. ಅದೇ ದೊಡ್ಡ ಸಮಸ್ಯೆ. ಇಲ್ಲಿ ನಾನು ಪುನಃ ಒಮ್ಮೆ ಹೇಳ್ತೇನೆ, ಈ ರೀತಿಯ ಗಿಡಗಳನ್ನು ನೆಟ್ಟಾಗ ನಿಮಗೆ ದೊಡ್ಡ ಲಾಭ ಆಗೋದು. ಮುಂದಿನ ವರ್ಷಗಳಲ್ಲಿ ಹಣದ ಒಂದು ಲಾಭ ಆಗ್ತದೆ. ಅದರ ಹೊರತುಪಡಿಸಿದರೂ ಕೂಡ ನಮ್ಮ ತೋಟಕ್ಕೆ ಗೊಬ್ಬರ ಆಗ್ತದೆ ಸ್ನೇಹಿತರೆ. ನೀವು ಗೊಬ್ಬರ ಹಾಕುವನ್ನು ನಿಲ್ಲಿಸೇ ಬಿಡ್ಬೋದು. ಮುಂದಿನ ಒಂದು 5 ವರ್ಷದಲ್ಲಿ ನೀವು ಈಗಲೇ ಎಡೆ ಕೃಷಿಯನ್ನು ಮಾಡ್ತಾ ಬನ್ನಿ. ನಿಮಗೆ ಈ ಇಳುವರಿಯ ಲಾಭಕ್ಕಿಂತಲೂ ಮುಂದಿನ ವರ್ಷಗಳಲ್ಲಿ ನಿಮಗೆ ಖಂಡಿತವಾಗಿ ನಿಮ್ಮ ತೋಟಕ್ಕೆ ನೀವು ಗೊಬ್ಬರ ಹಾಕಬೇಕಾಗಿಲ್ಲ. ನೀವು ಈಗ ಎಷ್ಟು ಕೆಲಸ ಮಾಡಿಸ್ತೀರಿ ಗೊಬ್ಬರ ಹಾಕುವುದಕ್ಕಾಗಿ, ಮತ್ತು ಗೊಬ್ಬರಕ್ಕಾಗಿ ಹಣ ಎಷ್ಟು ಕೊಡ್ತೀರಿ, ಅದನ್ನೆಲ್ಲ ನಿಲ್ಲಿಸಿಬಿಡ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಗಮನಿಸಿ, ಕೊಕ್ಕೋ ಗಿಡದ ಬುಡವನ್ನು ನೋಡಿ, ಎಷ್ಟು ಎಲೆಗಳೆಲ್ಲ ಬಿದ್ದಿದೆ ನೋಡಿ. ಇಲ್ಲಿ ಗಮನಿಸಿ ನೀವು, ಎಷ್ಟು ಗೊಬ್ಬರ ಇದೆ ನೋಡಿ. ಇದೆಲ್ಲ ನಾವು ಹಣ ಕೊಟ್ಟು ತರಲಿಕ್ಕೆ ಆಗ್ತದೆ, ಎಷ್ಟು ಒಂದು ಒಳ್ಳೆಯ ಗುಣಮಟ್ಟದ್ದು. ಹಾಗೆಯೇ ಸ್ನೇಹಿತರೆ, ಈಗ ಕರಿಮೆಣಸು ಆಯಿತು, ಜಾಯಿಕಾಯಿ ಆಯಿತು, ಕೊಕ್ಕೋ ಆಯಿತು. ಈಗ ಅತಿ ಮುಖ್ಯವಾದಂತಹ ಒಂದು ಎಡೆ ಕೃಷಿ ಬಾಳೆ. ನೋಡಿ, ಈ ಬಾಳೆಯಲ್ಲಿ ನಮಗೆ ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳಿದರೆ, ಹಣ ಸಿಗ್ತದೆ, ಅಷ್ಟೇ ಅಲ್ಲದೆ ಮಣ್ಣಿಗೆ ಪೊಟ್ಯಾಶ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಿಗ್ತದೆ. ನಮಗೆ ಇಳುವರಿ ಬರಬೇಕಾದ್ರೆ ಅಡಿಕೆಯಲ್ಲಿ ಪೊಟ್ಯಾಶ್ನ ಪ್ರಮಾಣ ಅತ್ಯಧಿಕವಾಗಿರಬೇಕು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಬೇಕಾದಷ್ಟು ತ್ಯಾಜ್ಯಗಳು ಈ ಬಾಳೆ ಗಿಡದಿಂದ ನೋಡಿ ಎಷ್ಟೆಲ್ಲ ತ್ಯಾಜ್ಯ ಅಂತ ಹೇಳಿದರೆ, ಬಾಳೆ ದಿಂಡು ಇದೆಲ್ಲ ನಮ್ಮ ಮಣ್ಣಿನಲ್ಲಿರುವ ಜೀವಿಗಳಿಗೆ ಆಹಾರ ಆಗ್ತದೆ. ಆಮೇಲೆ ನಾವು ಬಾಳೆ ಕೃಷಿಯನ್ನು ಮಾಡುವಾಗ ಒಂದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ, ಈಗ ನನ್ನಲ್ಲಿ ತುಂಬ ವೆರೈಟಿಯ ಬಾಳೆ ಗಿಡಗಳಿದೆ. ಅಂದರೆ ಇಲ್ಲಿ ಮೈಸೂರು ಕದಳಿ ಅಂತ, ಚಂದ್ರಬಾಳೆ ಅಂತ. ಆದರೆ ನಾವು ಅಡಿಕೆ ತೋಟದಲ್ಲಿ ವಾಣಿಜ್ಯವಾಗಿ ನೋಡೋದಾದರೆ ನಮ್ಮ ಊರಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಬೇಡಿಕೆ ಇದೆ ಅದನ್ನೇ ನಾವು ಹೆಚ್ಚು ಪ್ರಮಾಣದಲ್ಲಿ ನಾಟಿ ಮಾಡಬೇಕು. ಈಗ ನೋಡಿ, ಇದು ನೇಂದ್ರ ಅಂತ. ಇಲ್ಲಿ ನಮ್ಮ ಊರಲ್ಲಿ ಇದಕ್ಕೆ ಅತಿ ಹೆಚ್ಚು ಬೇಡಿಕೆ ಇದೆ. ಕೆಜಿಗೆ 45ರಿಂದ 50 ರೂಪಾಯಿವರೆಗೆ ನಡೀತಾ ಇದೆ ಸ್ನೇಹಿತರೆ. ನೋಡಿ, ಈ ರೀತಿ ಬರ್ತದೆ ಕಾಯಿಗಳು. ಇದರಿಂದ ಅತಿ ಹೆಚ್ಚಾಗಿ ಚಿಪ್ಸು ಮತ್ತು ತುಂಬ ಮೌಲ್ಯವರ್ಧಿತ ಉತ್ಪನ್ನವನ್ನು ಮಾಡ್ತಾರೆ. ಈ ರೀತಿಯ ಬಾಳೆ ಗಿಡಗಳನ್ನು ನೆಟ್ಟರೆ ನಮ್ಮ ತೋಟದಲ್ಲಿ ಕಡಿಮೆ ಅಂತ ಹೇಳಿದರೂ ದಿನಕ್ಕೆ ಒಂದರ ಹಾಗೆ, ಅಂದರೆ ವರ್ಷದಲ್ಲಿ ಒಂದು 365 ದಿನ ಇದೆ, ಒಂದು 365 ಬಾಳೆ ಗಿಡಗಳನ್ನು ನೆಟ್ಟರೆ ನಮಗೆ ದಿನಾಲೂ ಒಂದೊಂದನ್ನು ಗೊನೆ ಕಡಿಬೋದು ಸ್ನೇಹಿತರೆ. ಈ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೊಳ್ಬೋದು. ನಾವು ಎಷ್ಟೇ ಎಡೆ ಕೃಷಿ ಮಾಡಿದರೂ ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಗೊಬ್ಬರ ಹೆಚ್ಚಾಗೋದ್ರಲ್ಲೂ ಯಾವುದೇ ಸಂಶಯ ಇಲ್ಲ ಸ್ನೇಹಿತರೆ. ಇನ್ನೂ ಅತಿ ಮುಖ್ಯವಾದ ಒಂದು ಎಡೆ ಕೃಷಿ ಇದೆ. ಯಾವುದಂತ ಹೇಳಿದರೆ ಕಾಫಿ ಸ್ನೇಹಿತರೆ. ಕಾಫಿ ಕೂಡ ಅಡಿಕೆ ತೋಟದ ಒಳಗಡೆ ಉತ್ತಮವಾಗಿ ಬರ್ತದೆ ಅಂತ ಹೇಳಲಿಕ್ಕೆ ನೋಡಿ ಇದೇ ಒಂದು ಸಾಕ್ಷಿ. ನೋಡಿ, ಕಾಣ್ಬೋದು ನಿಮಗೆ. ನೋಡಿ ಎಷ್ಟು ಕಾಯಿಗಳಿದೆ ಅಂತ ನೋಡಿ. ಇದಕ್ಕೆ ಕೂಡ ನೆರಳಿನ ಅವಶ್ಯಕತೆ ಇದೆ ಕಾಫಿಗೆ. ಹಾಗಾಗಿ ಅಡಿಕೆ ತೋಟದ ಒಳಗಡೆ ಅತ್ಯುತ್ತಮವಾಗಿ ಕಾಫಿ ಬರ್ತದೆ. ನೋಡಿ, ಇಲ್ಲಿ ಒಂದು ಗಿಡ ಇದೆ ನೋಡಿ, ಇದರಲ್ಲಿರುವ ಕಾಯಿಗಳನ್ನು ನೋಡಿ, ಗಮನಿಸಿ ನೀವು ನೋಡಿ. ಅಷ್ಟೇ ಅಲ್ಲದೆ ಇದರ ಎಲೆಗಳು ನಮ್ಮ ಜಮೀನಿಗೆ ಗೊಬ್ಬರವಾಗಿ ಪರಿವರ್ತನೆಗೊಳ್ತದೆ, ಜೀವಿಗಳಿಗೆ ಆಹಾರ ಆಗ್ತದೆ ಸ್ನೇಹಿತರೆ. ಇದೆಲ್ಲ ನಾವು ಮಾಡಿದ್ರೇ ಭವಿಷ್ಯದಲ್ಲಿ ಮುಂದಿನ ವರ್ಷಗಳಲ್ಲಿ ನಮ್ಮ ಅಡಿಕೆ ಕೃಷಿಯ ಮೇಲೆ ನಾವು ಒತ್ತಡವನ್ನು ಪಡಬೇಕಾಗಿಲ್ಲ. ಅದರ ಮೇಲೆ ನಾವು ತಲೆಬಿಸಿಯನ್ನು ಮಾಡಬೇಕಂತಿಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತಿನಿಂದಲೇ ನೀವು ಒಂದು ನಿರ್ಧಾರ ಮಾಡಿ, ಮುಂದಿನ 5 ವರ್ಷದಲ್ಲಿ ನಿಮಗೆ ಅಡಿಕೆ ಕೃಷಿ ಅಲ್ಲದೆ ಅದರ ಎಡೆಯಲ್ಲಿ ಬರುವಂತಹ ಕೃಷಿಗಳಿಂದಲೇ, ಅದರ ಉತ್ಪನ್ನಗಳಿಂದಲೇ ನಮ್ಮ ಜೀವನವನ್ನು ನಾವು ಆದಷ್ಟು ಸುಖಮಯಗೊಳಿಸುವಂಥ ಪ್ರಯತ್ನವನ್ನು ಮಾಡಬಹುದು. ಇನ್ನೂ ಒಂದು ಗಿಡ ಇದೆ ಸ್ನೇಹಿತರೆ. ಇದು ಸ್ವಲ್ಪ ದುಬಾರಿ ಗಿಡ, ಆದರೆ ಒಂದು ಹಣ್ಣಿನ ಗಿಡ. ಇದು ಒಳ್ಳೆಯ ಬೇಡಿಕೆಯುಳ್ಳಂತಹ ಒಂದು ಹಣ್ಣು. ಇದಕ್ಕೆ ಕೂಡ ನೆರಳು ಬೇಕೇ ಬೇಕು. ಆದರೆ ಒಂದು ಗಿಡದ ಗ್ರಾಫ್ಟೆಡ್ ಗಿಡ ಆದರೆ 1,000 ರೂಪಾಯಿ ಇದೆ ಒಂದು ಗಿಡಕ್ಕೆ. ಬೀಜದ ಗಿಡ ಆದರೆ ಕಮ್ಮಿಯಲ್ಲಿ ಸಿಗ್ತದೆ ಸ್ನೇಹಿತರೆ. ಆದರೆ ಉತ್ತಮ ಮಾರುಕಟ್ಟೆ ಇರುವಂಥ ಒಂದು ಹಣ್ಣಿನ ಗಿಡ ಅದೇ ಮ್ಯಾಂಗೋಸ್ಟಿನ್. ತುಂಬ ಜನರಿಗೆ ಇದರ ಬಗ್ಗೆ ಅಷ್ಟೊಂದು ಪರಿಚಯ ಇರಲಿಕ್ಕಿಲ್ಲ. ನೋಡಿ, ಈ ಗಿಡ ಈ ರೀತಿ ಇರ್ತದೆ ನೋಡಿ, ಮ್ಯಾಂಗೋಸ್ಟಿನ್ ಹಣ್ಣಿನ ಗಿಡ. ಮಾರುಕಟ್ಟೆಯಲ್ಲಿ ಕೆಲವರು ನೋಡಿರಬಹುದು, ಆದರೆ ಇತ್ತೀಚೆಗೆ ಅತ್ಯಂತ ಪ್ರಚಲಿತದಲ್ಲಿರುವಂಥ ಒಂದು ಹಣ್ಣಿನ ಗಿಡ. ಗ್ರಾಫ್ಟೆಡ್ ಆದರೆ 3 ರಿಂದ 4 ವರ್ಷ ಬೇಕು ಕಾಯಿ ಬರಲಿಕ್ಕೆ. ಬೀಜದ ಗಿಡ ಆದರೆ 6 ರಿಂದ 7 ವರ್ಷ ಬೇಕು. ಆದರೆ ನೆರಳಿನಲ್ಲಿ ಬೆಳೆಯುವಂತಹ ಒಂದು ಅತ್ಯುತ್ತಮ ರುಚಿಕರವಾದಂಥ ಮತ್ತು ಒಂದು ಹಣ್ಣುಗಳ ರಾಜ ಅಂತ ಹೇಳ್ತಾರೆ ಇದಕ್ಕೆ. ಒಳ್ಳೆಯ ಬೇಡಿಕೆಯಲ್ಲಿರುವಂಥ ಹಣ್ಣಿನ ಗಿಡ ಮ್ಯಾಂಗೋಸ್ಟಿನ್. ಈ ಗಿಡಗಳು ಬೇಕಿದ್ರೂ ಕೂಡ, ಅಥವಾ ನಿಮಗೆ ಇದರಲ್ಲಿ
ಉತ್ತಮ ಗುಣಮಟ್ಟದ ಗ್ರಾಫ್ಟೆಡ್ ಗಿಡಗಳನ್ನು ಒದಗಿಸುವಂತಹ ನರ್ಸರಿಯ ಪರಿಚಯ ಇದೆ ಸ್ನೇಹಿತರೆ. ನನಗೆ ಕಾಲ್ ಮಾಡಿದರೆ ನಿಮಗೆ ಜಾಯಿಕಾಯಿ ಮತ್ತು ಮ್ಯಾಂಗೋಸ್ಟಿನನ್ನು ಒಂದೇ ಕಡೆಯಿಂದ ನಿಮಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಸ್ಬೋದು ಸ್ನೇಹಿತರೆ. ಅತ್ಯುತ್ತಮ ಗುಣಮಟ್ಟದ ಗಿಡಗಳು ಲಭ್ಯ ಇದೆ. ಆದರೆ ನಾವು ಇದನ್ನು ಅಡಿಕೆ ತೋಟದ ಒಳಗಡೆ ಧಾರಾಳವಾಗಿ ಮಾಡುವಂಥ ಒಂದು ಎಡೆಕೃಷಿ ಈ ಮ್ಯಾಂಗೋಸ್ಟಿನ್. ಇದಕ್ಕೆ ನೆರಳು ಕೂಡ 50% ಬೇಕೇ ಬೇಕು ಸ್ನೇಹಿತರೆ. ಈಗ ನೋಡಿ ಎಷ್ಟು ವಿಧದ ಗಿಡಗಳನ್ನು ನಾನು ಹೇಳಿದ್ದೇನೆ ಅಡಿಕೆ ತೋಟದ ಒಳಗಡೆ ಬೆಳೆಯುವಂಥದ್ದು. ನಾವು ಪ್ರಾರಂಭಿಸುವ ಇವತ್ತಿನಿಂದಲೇ ಮುಂದಿನ 5 ವರ್ಷದ ಗುರಿಗಳನ್ನು ಇಟ್ಟುಕೊಳ್ಳುವ ನಾವು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಏಲಕ್ಕಿ ಕೂಡ ಒಳ್ಳೆಯ ಒಂದು ಎಡೆಕೃಷಿ. ನೋಡಿ, ನನ್ನ ಜಮೀನಲ್ಲೂ ನಾನು ಏಲಕ್ಕಿ ಹಾಕಿದ್ದೇನೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಅದೊಂದು ಅಷ್ಟೊಂದು ಗುಣಮಟ್ಟದಲ್ಲಿ ಕಾಯಿಗಳನ್ನು ಕೊಡುವುದಿಲ್ಲ. ಆದರೆ ನಮ್ಮ ತೋಟದಲ್ಲಿ ಅದು ಬೇಕೇ ಬೇಕು. ಯಾಕಂತ ಹೇಳಿದರೆ ಕೇವಲ ಇಳುವರಿಯನ್ನೇ ನಂಬಿ ನಾವು ಕೃಷಿ ಮಾಡೋದಲ್ಲ, ಈ ಎಲೆಗಳು ಮತ್ತು ನಮ್ಮ ತೋಟದಲ್ಲಿ ಇದು ಇರಬೇಕು ಸ್ನೇಹಿತರೆ. ನಮ್ಮ ಖರ್ಚಿಗಾಗುವಷ್ಟಂತೂ ಖಂಡಿತ ಆಗ್ತದೆ. ಆದರೆ ವಾಣಿಜ್ಯದ ಮಟ್ಟಿಗೆ ಹೇಳುವುದಾದರೆ ನಾವು ಹಣ ಮಾಡಲಿಕ್ಕೆ ಆದರೆ ಸ್ವಲ್ಪ ನಮ್ಮಲ್ಲಿ ಅಷ್ಟೊಂದು ಇಳುವರಿ ಬರುವುದು ಕಮ್ಮಿ ಅಂತ ನನ್ನ ಅನುಭವ. ಆದರೆ ನೋಡಿ, ಬೇಕಾದಷ್ಟು ಫ್ಲವರಿಂಗ್ ಆಗ್ತದೆ. ನೋಡಿ, ಇಲ್ಲಿ ಎಲ್ಲ ಕಾಣ್ಬೋದು ನಿಮಗೆ ಹೂ ಬಂದದ್ದು. ಕಾಯಿಗಳು ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಏನಂತ ನನಗೂ ಅಷ್ಟೊಂದು ಅನುಭವ ಇಲ್ಲ. ಆದರೆ ಒಳ್ಳೆಯ ಗುಣಮಟ್ಟದಲ್ಲಿ ಗಿಡಗಳು ಬರ್ತದೆ, ಒಳ್ಳೆಯ ಗಾತ್ರದಲ್ಲಿ ಬರ್ತದೆ. ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ. ಆದರೆ ವಾಣಿಜ್ಯವಾಗಿ ಅಷ್ಟೊಂದು ಸರಿ ಆಗ್ತದೆ ಇಲ್ಲ ಅಂತ ನಮಗೆ ದಕ್ಷಿಣ ಕನ್ನಡದಲ್ಲಿ ಬರುವುದು ಸ್ವಲ್ಪ ಅನುಮಾನ ಸ್ನೇಹಿತರೆ. ಆದರೆ ಕೆಲವು ಊರಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಏಲಕ್ಕಿ ಗಿಡ ಬರ್ತದೆ. ಹಾಗಾಗಿ ಏಲಕ್ಕಿ ಕೃಷಿಯನ್ನು ಕೂಡ ಅಡಿಕೆ ತೋಟದ ಒಳಗಡೆ ಯಶಸ್ವಿಯಾಗಿ ಮಾಡಬಹುದು. ಆದರೆ ಇಲ್ಲಿಗೆ ಆಯಿತಾ? ಖಂಡಿತ ಇಲ್ಲ ಸ್ನೇಹಿತರೆ. ಇನ್ನೊಂದು ಇಳುವರಿಯನ್ನು ಕೊಡುವಂಥ ನೋಡಿ, ಇಲ್ಲಿ ಗಮನಿಸಿ ನೀವು ಎಷ್ಟು ಕಾಯಿಗಳನ್ನು ಬಿಟ್ಟಿದೆ ಅಂತ. ಯಾವುದಿದು? ರಾಂಬುಟಾನ್ ಸ್ನೇಹಿತರೆ. ಇದು ಕೂಡ ನಮ್ಮ ತೋಟದ ಬದಿಯಲ್ಲಿ, ತೋಟದ ಒಳಗಡೆ ಅಲ್ಲ, ತೋಟದ ಬದಿಯಲ್ಲಿ ನಾಟಿ ಮಾಡಿದರೆ ಉತ್ತಮ ಇಳುವರಿಯನ್ನು ಕೊಡ್ತದೆ. ಅತ್ಯಧಿಕ ಬೇಡಿಕೆಯನ್ನು ಒಳಗೊಂಡಂಥ ಒಂದು ಹಣ್ಣು ಈಗ ಪ್ರಚಲಿತದಲ್ಲಿ, ಅಂದರೆ ಟ್ರೆಂಡಿಂಗ್ನಲ್ಲಿರುವಂತಹ ಹಣ್ಣು ನೋಡಿ ಎಷ್ಟೆಲ್ಲ ಕಾಯಿ ಬಿಟ್ಟಿದೆ ಅಂತ. ಗೊಂಚಲು ಕಾಯಿ ಬಿಟ್ಟಿದೆ ನೋಡಿ. ಇದನ್ನು ನಾವು ತೋಟದ ಒಳಗಡೆ ಹಾಕಲಿಕ್ಕೆ ಆಗೋದಿಲ್ಲ, ಆದರೆ ತೋಟದ ಬದಿಯಲ್ಲಿ ಹಾಕಿದರೆ ಇದು ಕೂಡ ಸಾಧಾರಣವಾಗಿ ಒಂದು 60-70% ಬಿಸಿಲಿನಲ್ಲಿ ಒಳ್ಳೆಯ ಚೆನ್ನಾಗಿ ಬರ್ತದೆ. 100% ಬಿಸಿಲಿದ್ರೂ ನಡೀತದೆ. ಇದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬಿಸಿಲಿದ್ದಷ್ಟು ಒಳ್ಳೆಯ ಕಾಯಿಗಳನ್ನು ಕೊಟ್ಟರೂ ಕೂಡ ನಮ್ಮ ತೋಟದ ಬದಿಯಲ್ಲಿ ಒಂದು 50-60% ಬಿಸಿಲಿದ್ದರೆ ಅದರಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬರ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಇದನ್ನು ಕೂಡ ಒಂದು ಎಡೆಕೃಷಿಯಾಗಿ ನಮ್ಮ ತೋಟದ ಬದಿಯಲ್ಲಿ ಹಾಕಿದರೆ ಉತ್ತಮ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದು. ಖಾಲಿ ತೋಟವನ್ನು ಬಿಡೋದಕ್ಕಿಂತ ಈ ರೀತಿಯಲ್ಲಿ ನಾನೀಗ ಎಷ್ಟು ಹೇಳಿದೆ, ಕರಿಮೆಣಸು, ಜಾಯಿಕಾಯಿ, ಕೊಕ್ಕೋ ಹೇಳಿದೆ, ಬಾಳೆ ಹೇಳಿದೆ, ಈ 4 ಕೃಷಿಯನ್ನು ಮಾಡಿದರೆ ನೀವು ನಿಮ್ಮ ತೋಟದ ಒಳಗಡೆ ಅತ್ಯುತ್ತಮವಾದ ಗೊಬ್ಬರ ಆಗ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ದೈನಂದಿನ ಹಣಕಾಸಿನ ಖರ್ಚು ವೆಚ್ಚ, ಮುಖ್ಯವಾದ ಖರ್ಚುಗಳು, ಊಟದ ಖರ್ಚು, ಬಟ್ಟೆಯ ಖರ್ಚು, ವಾಹನದ ಖರ್ಚು ಅಥವಾ ಇನ್ನಿತರ ಖರ್ಚುಗಳನ್ನು 4 ಖರ್ಚುಗಳನ್ನು 4 ಕೃಷಿಯಲ್ಲಿ ಮುಂದಿನ 5 ವರ್ಷದಲ್ಲಿ ನೀವು ಬೇಕಾದಷ್ಟು ಮಾಡಿಕೊಂಡ್ರೆ ನಿಮಗೆ ಅಡಿಕೆ ಕೃಷಿಯಲ್ಲಿ ಬಂದ ಆದಾಯವನ್ನು ಉಳಿಸ್ಕೊಳ್ಬೋದು, ಭವಿಷ್ಯಕ್ಕಾಗಿ ಅಂತ ಇಟ್ಟುಕೊಳ್ಬೋದು. ಆದರೆ ಯಾವುದೇ ಚಿಂತೆ ಇಲ್ಲದೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂತಹ ಮಾಹಿತಿ ನನ್ನಿಂದ ಸಿಗ್ತದೆ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.